ನಮಸ್ಕಾರ. ಮಹಾಭಾರತದ ಸಭಾಪರ್ವದ ಒಂದು ಆ, ಬಹಳ ಮುಖ್ಯವಾದ ಘಟ್ಟದ ಬಗ್ಗೆ ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ಹಸ್ತಿನಾಪುರದಲ್ಲಿ ನಡೆದ ರಾಜಸೂಯ ಯಾಗದ ಸನ್ನಿವೇಶ ಅಲ್ವಾ? ಅದೇ, ಯುಧಿಷ್ಠಿರ ನಡೆಸ್ತಿದ್ದ ಯಾಗ. ಅಲ್ಲಿ ಒಂದು ಸಂದರ್ಭ ಬರುತ್ತೆ, ಅಗ್ರಪೂಜೆ ಅಂತ. ಅಂದ್ರೆ ಸಭೆಯಲ್ಲಿರೋ ಅತ್ಯಂತ ಶ್ರೇಷ್ಠ ವ್ಯಕ್ತಿಗೆ ಮೊದಲ ಗೌರವ. ಸರಿ, ಆ ಸಂದರ್ಭದಲ್ಲಿ ಇದು ನಡೆಯುತ್ತೆ. ಅಲ್ಲಿ ನೆರೆದಿದ್ದ ಹಿರಿಯರು, ಭೀಷ್ಮರಂಥ ಯೋಧರು, ಆಮೇಲೆ ವ್ಯಾಸರಂಥ ಮಹರ್ಷಿಗಳು ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಶ್ರೀಕೃಷ್ಣನೇ ಆ ಗೌರವಕ್ಕೆ ಅರ್ಹ ಅಂತ. ಹೌದು. ಅವನ ಬುದ್ಧಿವಂತಿಕೆ, ಧರ್ಮಪಾಲನೆ ಎಲ್ಲವನ್ನೂ ನೋಡಿ ಯುಧಿಷ್ಠಿರನು ತುಂಬಾ ಭಕ್ತಿಯಿಂದ ಆ ಮೊದಲ ಪೂಜೆಯನ್ನ ಕೃಷ್ಣನಿಗೆ ಕೊಡ್ತಾನೆ. ಅದು ಒಂಥರ ಪೀಸ್ಫುಲ್ ಮೂಮೆಂಟ್. ಕರೆಕ್ಟ್. ಆದ್ರೆ ಆ ಶಾಂತವಾದ, ಪವಿತ್ರವಾದ ಕ್ಷಣದಲ್ಲೇ ಒಂದು ವಿರೋಧದ ಧ್ವನಿ ಎದ್ದೇಳತ್ತೆ. ಅದು ಶಿಶುಪಾಲನದ್ದು. ಹೌದು. ಚೇದಿ ದೇಶದ ರಾಜ ಶಿಶುಪಾಲ. ಕೃಷ್ಣನಿಗೆ ಸಿಕ್ಕಿದ ಗೌರವವನ್ನ ಅವನಿಗೆ ತಡ್ಕೊಳ್ಳೋಕಾಗಲ್ಲ. ಅಸೂಯೆ, ಅಹಂಕಾರ ಎಲ್ಲ ಸೇರಿ ಇಡೀ ಸಭೆ ಮುಂದೆ ಕೃಷ್ಣನನ್ನ ಬಹಳ ಕೆಟ್ಟದಾಗಿ ನಿಂದಿಸೋಕ್ ಶುರು ಮಾಡ್ತಾನೆ. ಇಲ್ಲಿಂದ ಕಥೆ ಒಂದು ಥ್ರಿಲ್ಲಿಂಗ್ ಟರ್ನ್ ತಗೊಳುತ್ತೆ. ಶಿಶುಪಾಲನ ಮಾತುಗಳು ಅದು ಬರೀ ಟೀಕೆಯಲ್ಲ, ಒಂಥರ ವಿಷದ ತರಹ. ತುಂಬಾ ಕಟುವಾಗಿರುತ್ತೆ. ಕೃಷ್ಣನ ಹುಟ್ಟು, ಅವನ ಹಿಂದಿನ ಜೀವನ, ಆಮೇಲೆ ಅವನ ಅರ್ಹತೆಯನ್ನೇ ಪ್ರಶ್ನೆ ಮಾಡ್ತಾನೆ. ಸಭೆಯೇ ಒಂಥರ ಶಾಕ್ ಆಗ್ಬಿಡುತ್ತೆ. ಕೃಷ್ಣನ ಮೇಲೆ ಇಷ್ಟೊಂದು ದ್ವೇಷಕ್ಕೆ ಒಂದ್ ಕಾರಣ ಇದೆಯಲ್ಲ, ಒಂದು ಹಿನ್ನೆಲೆ. ಹೌದು, ಖಂಡಿತ ಇದೆ. ಶಿಶುಪಾಲ ಹುಟ್ಟಿದಾಗ ಅವನು ಸಾಮಾನ್ಯ ಮಗುವಿನ ತರ ಇರ್ಲಿಲ್ಲ. ಓ ಹೌದಾ? ಅವನಿಗೆ 3 ಕಣ್ಣು, 4 ತೋಳುಗಳಿದ್ವು. ಆಗ ಒಂದು ಅಶರೀರವಾಣಿ ಹೇಳತ್ತೆ, ಯಾರ ತೊಡೆ ಮೇಲೆ ಇಟ್ಟಾಗ ಈ ಮಗು ಸಹಜ ರೂಪಕ್ಕೆ ಬರುತ್ತೋ ಅವರಿಂದಲೇ ಇವನಿಗೆ ಸಾವು ಅಂತ. ಓಹೋ. ಎಷ್ಟೋ ಜನ ರಾಜರು ಎತ್ಕೋತಾರೆ, ಏನೂ ಆಗಲ್ಲ. ಆಮೇಲೆ ಕೃಷ್ಣ ಎತ್ಕಂಡ ತಕ್ಷಣ ಆ ಹೆಚ್ಚುವರಿ ಕಣ್ಣು, ತೋಳು ಮಾಯವಾಗ್ಬಿಡತ್ತೆ. ಅಂದ್ರೆ ಕೃಷ್ಣನೇ ಅವನ ಸಾವಿಗೆ ಕಾರಣ ಅಂತ ಆಗ್ಲೇ ಗೊತ್ತಾಯ್ತು. ಹೌದು. ಆಗ ಶಿಶುಪಾಲನ ತಾಯಿ, ಅಂದ್ರೆ ಕೃಷ್ಣನ ಅತ್ತೆ, ಅವಳು ಕೃಷ್ಣನಲ್ಲಿ ಬೇಡ್ಕೋತಾಳೆ, ನನ್ ಮಗನ ಪ್ರಾಣ ಉಳಿಸು ಅಂತ. ಆಗ ಕೃಷ್ಣ ಒಂದು ಮಾತು ಕೊಡ್ತಾನೆ, ನಾನು ಇವನ 100 ತಪ್ಪುಗಳನ್ನ ಕ್ಷಮಿಸ್ತೀನಿ ಅಂತ. 100 ತಪ್ಪುಗಳು? ಹೌದು. ಆ ಮಾತುಗೋಸ್ಕರನೇ ಇಷ್ಟು ವರ್ಷ ಶಿಶುಪಾಲ ಪದೇ ಪದೇ ಅವಮಾನ ಮಾಡಿದ್ರೂ ಕೃಷ್ಣ ಸಹಿಸ್ಕೊಂಡು ಬಂದಿದ್ದ, ತನ್ನ ವಚನ ಮುರಿದಿರ್ಲಿಲ್ಲ. ಆದ್ರೆ ಆ ರಾಜಸೂಯ ಯಾಗದ ದಿನ ಅಲ್ಲಿ ಪರಿಸ್ಥಿತಿ ಬೇರೆನೇ ಇತ್ತು. ಅಲ್ಲಿ ಅವನು ಎಲ್ಲೇ ಮೀರಿಬಿಟ್ಟ. ಇದು ಅವನ 100ನೇ ತಪ್ಪನ್ನು ದಾಟಿ 101ನೇ ಅಪರಾಧ ಆಗುತ್ತೆ. ಅವನು ಕೇವಲ ಕೃಷ್ಣನನ್ನ ಮಾತ್ರ ಅವಮಾನ ಮಾಡಿದ್ದಲ್ಲ. ಅಲ್ಲ, ಅಲ್ಲಿ ನೆರೆದಿದ್ದ ಭೀಷ್ಮರಂತ ಹಿರಿಯರನ್ನ, ಋಷಿಗಳನ್ನ, ಅವರ ತೀರ್ಮಾನವನ್ನೇ ಪ್ರಶ್ನೆ ಮಾಡ್ದ. ಅದು ಧರ್ಮಕ್ಕೇ ಮಾಡದ ಅವಮಾನದ ತರ ಆಗಿತ್ತು. ಕರೆಕ್ಟ್. 100 ತಪ್ಪುಗಳನ್ನ ಕ್ಷಮಿಸ್ತೀನಿ ಅಂದ ಕೃಷ್ಣ ಈ 101ನೇ ತಪ್ಪಿಗೆ, ಧರ್ಮಕ್ಕೆ ಆದ ಅವಮಾನಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾನೆ ಅನ್ನೋದೇ ಕುತೂಹಲಕಾರಿ. ಹೌದು. ಆ ಕ್ಷಣದಲ್ಲಿ ಕೃಷ್ಣನ ವರ್ತನೆ ನೋಡಿ, ಅವನು ಕೋಪ ಮಾಡ್ಕೊಳ್ಳಿಲ್ಲ, ಜೋರಾಗಿ ಮಾತಾಡ್ಲಿಲ್ಲ. ಶಾಂತವಾಗಿದ್ನ. ಹೊರನೋಟಕ್ಕೆ ಹಂಗ್ ಕಾಣ್ತಿತ್ತು. ಆದರೆ ಅವನ ಸಂಕಲ್ಪದಿಂದ, ಬೆರಳ ತುದಿಯಿಂದ ಸೂರ್ಯನ ತರ ಹೊಳೆಯೋ ಸುದರ್ಶನ ಚಕ್ರ ಪ್ರತ್ಯಕ್ಷ ಆಯಿತು. ವಾವ್, ಸುದರ್ಶನ ಚಕ್ರ. ಹೌದು. ಆ ದಿವ್ಯ ಚಕ್ರ ಜೋರಾಗಿ ಗಾಳಿಯಲ್ಲಿ ಬಂದು ಕ್ಷಣಾರ್ಧದಲ್ಲಿ ಶಿಶುಪಾಲನ ತಲೆಯನ್ನ ಕತ್ತರಿಸ್ಬಿಟ್ಟು, ಅವನ ಅಹಂಕಾರದ ಜೊತೆಗೆ ಅವನ ಶರೀರವೂ ನೆಲಕುರುಳಿತು. ಆದ್ರೆ ಕಥೆ ಅಲ್ಲಿಗೆ ಮುಗಿಯಲಿಲ್ಲ. ಆಮೇಲೆ ನಡೆದದ್ದು ಇನ್ನೂ ಅದ್ಭುತವಾದದ್ದು. ಹೌದಾ? ಏನ್ ನಡೀತೋ? ಶಿಶುಪಾಲನ ದೇಹದಿಂದ ಒಂದು ತೇಜಸ್ಸು, ಒಂದು ಬೆಳಕಿನ ಕಿರಣ ಹೊರಗೆ ಬಂತು. ಓ. ಅದು ನಿಧಾನವಾಗಿ ಎಲ್ಲರ ಮುಂದೆ ಕೃಷ್ಣನ ಕಡೆಗೆ ಹೋಗಿ ಅವನ ಪಾದಗಳಲ್ಲಿ ಲೀನವಾಯಿತು. ಅಂದ್ರೆ ಮೋಕ್ಷ ಸಿಕ್ಕ ಹಾಗೆ? ಹೌದು. ಇದು ಬಹಳ ಆಳವಾದ ವಿಚಾರ ನೋಡಿ. ಶಿಶುಪಾಲ ಕೃಷ್ಣನನ್ನ ತೀವ್ರವಾಗಿ ದ್ವೇಷಿಸುತ್ತಿದ್ದ, ನಿಜ. ಆದ್ರೆ ಅವನ ಗಮನ, ಅವನ ಚಿಂತೆ ಎಲ್ಲವೂ ಸದಾ ಕೃಷ್ಣನ ಮೇಲೆ ಇತ್ತು. ಹಗಲು ರಾತ್ರಿ ಕೃಷ್ಣನನ್ನೇ ನೆನ್ಪಿಸ್ಕೊಂಡು. ಹೌದು. ಅದು ದ್ವೇಷದ ರೂಪದಲ್ಲಾದ್ರೂ ಸರಿ, ಆ ನಿರಂತರ ಭಗವಂತನ ಸ್ಮರಣೆ ಇದೆಯಲ್ಲ, ಅದು ಅವನಿಗೆ ಮುಕ್ತಿ ಕೊಡ್ತು. ಇದನ್ನ ಒಂಥರ ದ್ವೇಷಭಕ್ತಿ ಅಂತ ಹೇಳ್ತಾರೆ. ಅಂದ್ರೆ ದ್ವೇಷದಿಂದಲೂ